ಹಾಯ್ ಎಲ್ರಿಗೂ ನಮಸ್ತೆ. ಇನ್ನೂ ಸ್ವಲ್ಪ ಜನ ಬರಲಿ, ವೇಟ್ ಮಾಡೋಣ. ಹಾಯ್ ವಂದನಾ, ಹಾಯ್ ಕಾರ್ತಿಕ್, ಬಿಂದು ಹಾಯ್, ಹಾಯ್ ಕಿರಣ್, ಹಾಯ್ ಗಾಯ್ಸ್. ಎಲ್ಲ ಕಲರ್ಸ್ ಕನ್ನಡ ವೀಕ್ಷಕರಿಗೂ ನಮಸ್ತೆ. ನಾನು ಅಭಿಷೇಕ್ ಶ್ರೀಕಾಂತ್. ನಾವೆಲ್ಲರೂ ಸೇರಿ ಒಂದು ಹೊಸ ಧಾರಾವಾಹಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ವಧು ಅಂತ. ವಧುಲಿ ನಾನು ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ನಂದೊಂಥರ ಬ್ಯೂಟಿಫುಲ್ ಲೈಫ್. ನನ್ನ ತಾಯಿ ಯಶೋಮತಿ ಮತ್ತು ನನ್ನ ಹೆಂಡತಿ ಪ್ರಿಯಾಂಕಾ. ನನ್ನ ತಾಯಿ ತಮ್ಮನ ಮಗಳೇ ಪ್ರಿಯಾಂಕಾ. ನಮ್ಮ ತಾಯಿಗೆ ಪ್ರಿಯಾಂಕಾ ಅಂದರೆ ತುಂಬ ಇಷ್ಟ ಇರುತ್ತೆ. ತಮ್ಮನ ಮಗಳೇ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಸಾರ್ಥಕ ಕೊಟ್ಟು ಮದುವೆ ಮಾಡಿರ್ತಾರೆ. ಲೈಫೆಲ್ಲ ಬ್ಯೂಟಿಫುಲ್ಲಾಗಿ ನಡೀತಾ ಇರುತ್ತೆ. ಸಡನ್ಲಿ ಪ್ರಿಯಾಂಕಾ ಒಂದಿನ ಬಂದು ನನಗೆ ಡಿವೋರ್ಸ್ ಬೇಕು ಸಾರ್ಥಕ್ ಅಂತ ಕೇಳ್ತಾಳೆ. ಎಲ್ಲ ಚೆನ್ನಾಗಿತ್ತಲ್ಲ ಒಂದು ವರ್ಷ, ಸಡನ್ನಾಗಿ ಏನಾಯಿತು ಅಂತ ಸಾರ್ಥಕಗೂ ಅದೇ ಶಾಕ್ ಇರುತ್ತೆ. ಆ ಶಾಕಲ್ಲೇ ಅವನು ಹೋಗಿ ವಧು ಅನ್ನೋ ಡಿವೋರ್ಸ್ ಲಾಯರ್ ಹತ್ರ ನನ್ನ ಡಿವೋರ್ಸ್ ತಗೊಳ್ಳಿ ಅಂತ ಕೇಳ್ತಾನೆ. ಸಾರ್ಥಕಗೂ ಡಿವೋರ್ಸ್ ಆಗಬೇಕಂತ ಯಾವುದೇ ಥರದ ಇಷ್ಟ ಇಲ್ಲ. ಬಟ್ ಅನಿವಾರ್ಯ ಕಾರಣಗಳಿಂದ ಅವನಲ್ಲಿ ಹೋಗಿರ್ತಾನೆ. ಸಾರ್ಥಕಕ್ಕೆ ಡಿವೋರ್ಸ್ ಆಗುತ್ತಾ, ಡಿವೋರ್ಸ್ ಯಾಕೆ ಆಗ್ತಾ ಇದೆ, ಆಮೇಲೆ ಸಾರ್ಥಕ್ ಲೈಫಲ್ಲಿ ಇನ್ನೇನೇನು ಆಗಬಹುದು ಅನ್ನೋದೇ ನಮ್ಮ ಕತೆ ವಧು. ದಯವಿಟ್ಟು ನೋಡಿ, 27th January 9:30 PM ಇಂದ. ಓಕೆ, ಲೆಟ್ಸ್ ಆನ್ಸರ್ ಸಮ್ ಕ್ವೆಶನ್ಸ್. ಲಕ್ಷಣ ಸೀರಿಯಲಲ್ಲಿ ಇದ್ರಿ ನೀವು? ಎಸ್, ಇದ್ದೆ ನಾನು. ಮೌರ್ಯ ಆಗಿ ಮಾಡ್ತಿದ್ದೆ ಲಕ್ಷಣದಲ್ಲಿ. ವಧು ಧಾರಾವಾಹಿಗೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಆನಂದ್, ಯು ಆರ್ ಮೈ ಫೇವ್ರೆಟ್ ಆಕ್ಟರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆದಷ್ಟು ಬೇಗ ಬನ್ನಿ, ಕಾಯ್ತಾ ಇದ್ವಿ. ಎರಡೇ ದಿನ ಸೋಮವಾರದಿಂದ. ಹಾಯ್ ನಿಖಿತಾ, ಹಾಯ್ ಶೈನಿ ಪ್ರಿನ್ಸೆಸ್, ಹಾಯ್ ಸಾರ್ಥಕ್, ಐ ಆಮ್ ಯುವರ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ನಿಖಿತಾ, ಥ್ಯಾಂಕ್ ಯು. ಹಾಯ್, ಹಲೋ. ಹಾಯ್ ಹರ್ಷಿತಾ, ಐ ಆಮ್ ಗುಡ್, ಹೌ ಆರ್ ಯು? ಜಸಿನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಷ್ಟಪಟ್ಟು ಎಲ್ಲ ಎಪಿಸೋಡ್ಸ್ಗೂ ತುಂಬ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ. ಹೋಪ್ ವಿ ಎಂಟರ್ಟೈನ್ ಯು. ನಿಮಗೆಲ್ಲ ಖುಷಿ ಸಿಗಲಿ ಅಂತಲೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು. ನೀವೆಲ್ಲರೂ ನೋಡಿ ಖುಷಿ ಪಡಬೇಕು. ಉಮಾಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಲೋ. ಹಾಂ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಬೇಕಂದ್ರೆ, ನನಗೊಬ್ಬರು ತಾಯಿ ಇದ್ದಾರೆ, ಯಶೋಮತಿ ಅಂತ, ನನ್ನ ಹೆಂಡತಿ, ಮತ್ತು ನನಗೊಬ್ಬ ತಮ್ಮ ಇದ್ದಾನೆ, ಆದಿ ಅಂತ, ಮತ್ತು ನನ್ನ ತಂಗಿ ತರಂಗ. ನಮ್ಮದೊಂದು ದೊಡ್ಡ ಕುಟುಂಬ. ನೀವು ನೋಡ್ತೀರಾ 27th, ಯಾರೂ ಅಷ್ಟು ರಿವೀಲ್ ಆಗಿಲ್ಲ ಪ್ರೋಮೋಸಲ್ಲೆಲ್ಲ, ಬಟ್ ನೀವು ಡೆಫಿನೆಟ್ಲಿ ನೋಡ್ತೀರಾ. ತುಂಬ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಇನ್ನು ರಿವೀಲ್ ಆಗಬೇಕಾದಂಥವ್ರು. ಮಜಾ ಮಾಡ್ತೀರಾ ನೀವೆಲ್ಲರೂ. ಇದು ನಿಮ್ಮ ಫಸ್ಟ್ ಲೀಡ್ ರೋಲ್? ಹಾಂ, ಎಸ್ ಬಾಸ್, ಇದು ನನ್ನ ಫಸ್ಟ್ ಲೀಡ್ ರೋಲ್. ಅದು ಪಾಸಿಟಿವ್ ರೋಲ್ ಆಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಿಮ್ಗೆಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಭಿಷೇಕ್ ಶ್ರೀಕಾಂತ್. ಸೀರಿಯಲಲ್ಲಿ ನನ್ನ ಹೆಸರು ಸಾರ್ಥಕ್. ರಕ್ಷಾ, ಥ್ಯಾಂಕ್ ಯು ಸೋ ಮಚ್. ಹಾಯ್ ದಿಲೀಪ್. ಡಾಕ್ಟರ್ ಸ್ವಪ್ನ, ಯಾವ ಸೀರಿಯಲ್ ಹೆಸರು? ವಧುಮಾ. ಅಂಕುಶ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಯನ ಅವರೇ, ನನ್ನ ಹೆಸರು ಅಭಿಷೇಕ್ ಶ್ರೀಕಾಂತ್. ವೇರ್ ಆಮ್ ಐ ಫ್ರಮ್? ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ, ಪ್ಯೂರ್ ಬ್ಯಾಂಗ್ಳೂರೇ. ಜೈ RCB. ಥ್ಯಾಂಕ್ ಯು ಪವಿತ್ರ. ನೆಗೆಟಿವ್ ರೋಲ್ಸ್ ಐನೋ, ಎಲ್ಲ ಒಂದೇ ಥರ ಮಾಡ್ಕೊಂಡಿದ್ರೆ ಲೈಫಲ್ಲಿ ಏನು ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಲೈಫ್ ಅಂತ ಡೂಯಿಂಗ್ ಎ ಪಾಸಿಟಿವ್ ರೋಲ್. ನೆಗೆಟಿವ್ ರೋಲ್ಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಪಾಸಿಟಿವ್ ರೋಲ್ಗೂ ಕೊಡಿ ಅಂತ ನಾನು ಬೇಡ್ಕೋತೀನಿ. ಆದಷ್ಟು ಕಷ್ಟಪಟ್ಟಿದ್ದೀನಿ, ಯಾಕಂದರೆ ನೆಗೆಟಿವ್ ರೋಲಿಂದ ಪಾಸಿಟಿವ್ ರೋಲಿಗೆ ಶಿಫ್ಟ್ ಆಗೋದು ಇಟ್ಸ್ ನಾಟ್ ಈಸಿ.
ನೆಗೆಟಿವ್ ರೋಲಲ್ಲಿ ನೀವು ಎಷ್ಟಾದರೂ ಎಕ್ಸ್ಪ್ರೆಷನ್ ಕೊಡ್ಬೋದು, ಹೇಗಾದರೂ ಮಾಡ್ಬೋದು ಅನ್ನೋದು ಕನ್ವೆ ಆಗುತ್ತೆ. ಬಟ್ ಪಾಸಿಟಿವ್ ರೋಲಲ್ಲಿ ಯು ಹ್ಯಾವ್ ಟು ಬಿ ಮೋರ್ ಸಟಲ್ ಆಗಿ, ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಕೊಂಡು, ಪಾಸಿಟಿವ್ ರೋಲ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಬಾಲ್ ಗೇಮ್. ನೀವು ಅದನ್ನು ಸುಮಾರಿಂದ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಹೇಳಿ. ಯಾಕಂದರೆ ನನಗೂ ನರ್ವಸ್ನೆಸ್ ಇದೆ, ನಾನು ಹೇಗೆ ಒಂದು ಪಾಸಿಟಿವ್ ರೋಲ್ನ ಕ್ಯಾರಿ ಮಾಡ್ತೀನಿ ಅಂತ. ನೀವೆಲ್ಲರೂ ನೋಡಿ ನನಗೆ ರೆಸ್ಪಾಂಡ್ ಮಾಡಿದ್ರೆ ನನಗೂ ತುಂಬ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಗೈಸ್. ವಾಯ್ಸ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, Sanika. Thank you so much. Shubha, thank you. Hello, Maurya. ಅದೇನು ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಯ್, ಕಾಫಿ ಆಯಿತಾ? ಆಯಿತು, ನಿಮ್ದಾಯ್ತಾ? ಇಲ್ಲ, ಇದು ಕರೆಂಟ್ಲಿ ಇದು ಒಂದೇ ಸೀರಿಯಲ್ ಮಾಡ್ತಾ ಇರೋದು. ಇದೆಲ್ಲ ಕಲರ್ಸಲ್ಲೇ ಮಾಡಿದ್ದು ಮುಂಚೆ. ನನ್ನ ಪೇಂಟಿಂಗ್ ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಟೈಮ್ ಸಿಕ್ಕಿದಾಗ ಫ್ರೀ ಇದ್ದಾಗ ಪೇಂಟಿಂಗ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ರಿಯಲ್ ನೇಮ್ ಅಭಿಷೇಕ್ ಶ್ರೀಕಾಂತ್. ಇನ್ಯಾವ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಲರ್ಸ್ ಕನ್ನಡದಲ್ಲೇ. ಶಾಂತಂ ಪಾಪಮ್ಮಲ್ಲಿ ಒಂದು ಎಪಿಸೋಡ್ ಮಾಡಿದ್ದೆ. ಅದಾದಮೇಲೆ ನಾನು ಮತ್ತೆ ಕಲರ್ಸಿಗೆ ಲಕ್ಷಣ ಅನ್ನೋ ಸೀರಿಯಲಲ್ಲಿ ಮೌರ್ಯನಾಗಿ ಮಾಡಿದೆ. ಆಮೇಲೆ ನನ್ನ ದೇವರು ಅಂತ ಒಂದು ಸೀರಿಯಲಲ್ಲಿ ಮಾಡಿದೆ ಕಲರ್ಸಲ್ಲೇ. ಆಮೇಲೆ ಮತ್ತೆ ಕಲರ್ಸಲ್ಲೇ ಸಾರ್ಥಕ್ ಆಗಿ ವಧು ಅನ್ನೋ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಮ್ಯಾರೇಜ್ ಆಗಿದೆಯಾ? ಎಸ್, ಸಾರ್ಥಕಾಗಿ ಮ್ಯಾರೇಜ್ ಆಗಿದೆ. ಪ್ರೊಮೋ ನೋಡ್ಲಿಲ್ವಾ? ಡಿವೋರ್ಸ್ ಓಡಾಡ್ತಾ ಇದ್ದೀನಿ. ಇನ್ಸ್ಟಾ ID ನೀವು ಕಲರ್ಸ್ ಪೇಜ್ನ ಫಾಲೋ ಮಾಡ್ತಿದ್ರೆ ಅವ್ರು ಹಾಕೋ ಪೋಸ್ಟ್ಗಳೆಲ್ಲ ನಾನು ಕೊಲಾಬ್ರೇಟ್ ಮಾಡಿದ್ದಾರೆ. ನಿಮ್ಗೆ 100% ಈಸಿಲಿ ಸಿಗುತ್ತೆ. ಕನ್ನಡ ಇಂಡಸ್ಟ್ರಿ ಕಷ್ಟಪಡ್ತಾ ಇದೀವಿ ಗೈಸ್, ಕಷ್ಟಪಡ್ತಾ ಇದೀವಿ. ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್. ಪುಣ್ಯ ಸುಜರಾಜ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಾಚ್. ಅಮ್ಮು, ಥ್ಯಾಂಕ್ ಯು ಸೋ ಮಚ್. ಸುಮಂತ್ ಅವರೇ, ನನ್ನ ರೋಲು ಸಾರ್ಥಕ್ ಅಂತ. ನಾನು ಲೀಡ್ ರೋಲ್ ಪ್ಲೇ ಮಾಡ್ತಿದ್ದೀನಿ ಈ ಸೀರಿಯಲಲ್ಲಿ. ನನಗೆ ಇದು ಬೇಸಿಕ್ಲಿ ಒಂದು ಡಿವೋರ್ಸ್ ಕತೆ ಆಗಿರುತ್ತೆ. ನನ್ನ ಡಿವೋರ್ಸ್ಗೋಸ್ಕರ ಓಡಾಡ್ತಿರ್ತೀನಿ. ನನಗೆ ಆ್ಯಕ್ಚುಲಿ ಡಿವೋರ್ಸ್ ಬೇಕಾಗಿರಲ್ಲ. ನನ್ನ ಹೆಂಡತಿ ಫೋರ್ಸಿಂದ ನಾನು ಡಿವೋರ್ಸ್ ಬೇಕು ಅಂತ ಹೋಗಿ ಕೇಳಿರ್ತೀನಿ. ಅದರಿಂದ ಏನೇನು ಸಿಚುವೇಶನ್ಸ್ ಆಗುತ್ತೆ, ಅದರಿಂದ ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ ಎಲ್ಲೆಲ್ಲಿ ಯಾವುದಾದ್ರು ಕಷ್ಟಗಳು ಸಾಕೋತಾನೆ, ಎಷ್ಟು ಖುಷಿ ಆಗುತ್ತೆ, ಏನು ಸಿಗುತ್ತೆ ಅವನಿಗೆ, ಅದೆಲ್ಲ ನೋಡ್ಬೇಕಂದ್ರೆ ನೀವು ನಮ್ಮ ಸೀರಿಯಲ್ ನೋಡಬೇಕು. ಬಿಗ್ ಬಾಸ್ ಬಗ್ಗೆ ಮಾತಾಡಿ ಪ್ಲೀಸ್. ಬಿಗ್ ಬಾಸ್ ಬಗ್ಗೆ ನಾನೇನು ಮಾತಾಡೋದು, ನೀವೇ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಟ್ಸ್ ಎ ಗ್ರೇಟ್ ಶೋ. ಫಿನಾಲೆಗೆ ನಾನು ವೇಟ್ ಮಾಡ್ತಾಯಿದ್ದೀನಿ. ಹೌ ಯು ಫೀಲ್ ಇನ್ ನ್ಯೂ ಸೀರಿಯಲ್? ತುಂಬ ಚೆನ್ನಾಗಿದೆ ಮೇಡಮ್. ಯಾಕಂದರೆ ನಮ್ಮಿರೋ ಆರ್ಟಿಸ್ಟ್ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಆಮೇಲೆ ಅವ್ರು ಯಾರೂ ಒಬ್ರನ್ನೊಬ್ರು ಯಾರೂ ಬಿಟ್ಕೊಟ್ಟಿಲ್ಲ. ಒಂದೊಳ್ಳೆ ಫ್ಯಾಮಿಲಿ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪ್ರೊಡಕ್ಷನ್ ಹೌಸ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬರ್ತಾ ಇದೆ. ಯಾವುದಾದ್ರೂ ಮೂವಿ ಮಾಡಬೇಕು ಮಾಡಿದ್ದೀನಿ, ಬಟ್ ಮಾತಾಡೋಕ್ಕೆ ಇವ್ರು ಯಾರೂ ಬಿಡಲ್ಲ ನನಗೆ. ಇವಾಗ ಯಾರೋ ಸಾರ್ಥಕ್ ಹಾರ್ಟ್ ವಧು ಅಂತ ಹಾಕಿದ್ದೀರಾ, ಅದು ತಪ್ಪು. ನನ್ನ ಹೆಂಡತಿ ಬೈತಾಳೆ ನೋಡಿದ್ರೆ. ಪ್ಲೀಸ್ ಕಮೆಂಟ್ ತೆಗಿರಿ. ಥ್ಯಾಂಕ್ ಯು. ಸೀರಿಯಲ್ ನೇಮ್ ವಧು.
ಗೈಸ್, ವಧು ನಮ್ಮ ಲಾಯರು. ನೀವೇನು ನನ್ನ ಲಾಯರ್ ಜೊತೆ ಲಿಂಕ್ ಮಾಡ್ತಿದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಮಜಾ ಇದೆ. ಸಿಚುವೇಶನಲ್ ಕಾಮಿಡಿ ತುಂಬ ಇದೆ. ಸಾರ್ಥಕ್ ತುಂಬ ಕಷ್ಟಗಳಲ್ಲಿ ಸಿಗಾಕೋತಾನೆ. ಕಷ್ಟನೋ ಅಂತ ಹೇಳೋಕ್ಕಾಗಲ್ಲ. ಹೆಂಡತಿ ಕಡೆ ವಾಲ್ಬೇಕಾ, ಇಲ್ಲಾಂದ್ರೆ ಪಾಪ ಮನೆ ಕರೆದಿರೋ ಲಾಯರ್ ಬಗ್ಗೆ ಮಾತಾಡ್ಬೇಕಾ. ನಾನಂತೂ ಸೀನ್ಸ್ ಮಾಡ್ಬೇಕಾದ್ರೆ ತುಂಬ ನಕ್ಕಿದ್ದೀನಿ. ನೀವುಗಳು ತುಂಬ ನಗ್ತೀರಾ. ಐ ಆಮ್ ವೇಟಿಂಗ್ ಫಾರ್ ಯು ಗೈಸ್ ಟು ವಾಚ್. ಎಸ್ ಗೈಸ್, ಜೈ RCB, ಕರೆಕ್ಟ್. ಇನ್ನೇನಾದರೂ ಹೇಳಿ ಕೇಳೋಣ. ನೀವು ಕೇಳಿ, ಏನು ಬೇಕು ಕೇಳಿ. ನನ್ನ ಕತೆ ಬಗ್ಗೆ ತುಂಬ ಹೇಳೋಕ್ಕೂ ಆಗಲ್ಲ. ಆಮೇಲೆ ಕಷ್ಟಪಟ್ಟು ತುಂಬ ಒಳ್ಳೆ ಟೀಮಲ್ಲಿ ನೀವು ನಿಮ್ಮ ಮುಂದೆ ಬರ್ತಿರೋದು. ನಾನು ನಮ್ಮ ಬ್ಯಾಕ್ ಎಂಡ್ ಟೀಮ್ ಬಗ್ಗೆ ಕೂಡ ಹೇಳಬೇಕು. ನಮ್ಮ ಪ್ರೊಡ್ಯೂಸರ್ಸು ದಿಲೀಪ್ ಸರ್ ಆ್ಯಂಡ್ ವಿದ್ಯಾ ಮ್ಯಾಮ್. ಅವ್ರ ಮುಂಚೆ ಕೂಡ ತುಂಬ ಬಿಗ್ ಹಿಟ್ ಆಗಿರೋ ಸೀರಿಯಲ್ಗಳು ಕೊಟ್ಟಿದ್ದಾರೆ. ಆದರೆ ಅವ್ರದ್ದು ಫಸ್ಟ್ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ವಧು ಆಯಿತಾ. ನಮ್ಮ ಡೈರೆಕ್ಟರ್ ಸುಭಾಷ್ ಸರ್, ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಇದು ಕೆಂಡ ಸಂಪಿಗೆ, ಆಮೇಲೆ ಗೀತಾ, ನೀವೆಲ್ಲ ನೋಡಿರ್ತೀರ ಎಷ್ಟು ವರ್ಷಗಳು ಬಂದಿದೆ ಆ ಸೀರಿಯಲ್ಸ್ ಅಂತ. ಆಮೇಲೆ ನಮ್ಮ ಕತೆ ಬರೆದಿರೋದು ನಮ್ಮ ಪರಮ್ ಸರ್, ಮೈ ವೆರಿ ಡಿಯರ್ ಪರಮ್ ಸರ್. ಅವರು ಅಷ್ಟೇ ಕಲರ್ಸ್ ಕನ್ನಡ ಸ್ಟಾರ್ಟ್ ಆದಾಗಿಂದ ಇದ್ದಾರೆ. ಆಮೇಲೆ ಅವ್ರ ಕತೆ ಬರೆಯೋ ರೀತಿ ಇದೆಲ್ಲ ಇಟ್ಸ್ ಮೈಂಡ್ ಬ್ಲೋಯಿಂಗ್. ನಾವು ಯಾರೋ ಹತ್ರ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಬರೀತಾರೆ. ನಿಮ್ಮ ಆ್ಯಕ್ಟಿಂಗ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ನೆಗೆಟಿವ್ ರೋಲಲ್ಲಿ ನೋಡಿದ್ದೀರಾ. ಇವಾಗ ಪಾಸಿಟಿವ್ ರೋಲ್ ಈಸ್ ಅ ನ್ಯೂ ರೋಲ್ ಫಾರ್ ಮೀ. ನಾನು ಅದಕ್ಕೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಡಿಫ್ರೆಂಟಾಗಿ ಪರ್ಫಾರ್ಮ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಟೆಲ್ ಮಿ ಇಫ್ ಯು ಲೈಕ್ ಇಟ್. ಹೆಲೋ ಟೆಲ್ ಅಸ್ ಅಬೌಟ್ ಯುವರ್ ಲುಕ್. ಓಕೆ. ಸೊ ಸಾರ್ಥಕ್ ಇಸ್ ಅ ಮ್ಯಾರಿಡ್ ಮ್ಯಾನ್ ಅಲ್ವಾ. ಸೊ ಅವನು ಆ ಏಜ್ ಪ್ರಕಾರ ಕಾಣಬೇಕು. ಸೊ ಫುಲ್ ಬಿಯರ್ಡ್ ಇಟ್ಕೊಂಡಿದ್ರೆ ಕಾಲೇಜ್ ಹುಡುಗರ ಥರ, ಇಲ್ಲ ಅಂದರೆ ತುಂಬ ಏನಂತಾರೆ ಅದನ್ನು, ಗ್ರೂಮ್ಡ್ ಆಗಿರಬೇಕು ಸ್ವಲ್ಪ. ಆಮೇಲೆ ಈ ಮುಷಿಂದ ಇಟ್ ಗಿವ್ಸ್ ಅ ವೆರಿ ಮೆಚೋರ್ ಫೀಲ್ ಟು ದ ಕ್ಯಾರೆಕ್ಟರ್. ಆ್ಯಂಡ್ ಸಾರ್ಥಕ್ ಇಸ್ ಸಂಬಡಿ ಹೂ, ಅವನು ರೇಗಾಡಲ್ಲ, ತುಂಬ ಕಿರ್ಚಾಡಲ್ಲ, ತುಂಬ ಸಟಲ್ ಆಗಿ ಲೋ ಆಗಿ ಮಾತಾಡೋ ಮನುಷ್ಯ. ಅವನಿಗೆ ಇದು ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಟ್ರೈನ್ ಕ್ಯಾರಿ ಅ ನ್ಯೂ ಲುಕ್. ನಿಮಗೆ ಯಾರು ವಿನ್ನರ್ ಆಗಬೇಕು? ಲಾಸ್ಟ್ ವೀಕಲ್ಲಿ ಯಾರು ಇದ್ದಾರಲ್ಲ, ಅಲ್ಲಿ ಎಲ್ಲರೂ ವಿನ್ನರ್ ಆಗ್ಲಪ್ಪ. ನಿಮಗೆ ಆ್ಯಕ್ಟಿಂಗ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು? ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಒನ್ ಲೈನಲ್ಲಿ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ನಾನು ಯಾರೂ ಎಲ್ಲೂ ಆಟಾಡೋಕ್ಕೆ ಸೇರಿಸ್ಕೊತಾನೆ ಇರಲಿಲ್ಲ. ಆಮೇಲೆ ನನಗೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಆಮೇಲೆ ಯಾರು ನಂಗೆ ಇಂಪಾರ್ಟೆನ್ಸೇ ಕೊಡ್ತಾ ಇರಲಿಲ್ಲ. ಆ ಪಾಯಿಂಟಲ್ಲಿ ಅಂದ್ಕೊಂಡೆ, ಮೇ ಬಿ ನಾನು ಆ್ಯಕ್ಟರ್ ಆದರೆ ಇವರೆಲ್ಲ ನನ್ನ ಮಾತಾಡಿಸ್ಬಹುದೇನೋ, ನನ್ನ ಸೀರಿಯಸ್ಸಾಗಿ ತೊಗೋಬಹುದೇನೋ ಅಂತ ಒಂದು ಥಾಟ್ ಇತ್ತು. ಅದು ಚಿಕ್ಕ ವಯಸ್ಸಲ್ಲಿ. ಅದು ದೊಡ್ಡವನು ಆಗ್ತಾ ಅದೊಂದು ಸಣ್ಣ ಇದಿತ್ತಲ್ಲ, ಸೀಡಿತ್ತಲ್ಲ ತಲೆಯಲ್ಲಿ, ಅದು ದೊಡ್ಡ ಮರಾಗ ಸ್ಟಾರ್ಟ್ ಆಯಿತು. ಆಮೇಲೆ ಪ್ಯಾಷನ್ ಆ್ಯಕ್ಟಿಂಗ್ ಆಗೋಯ್ತು. ಸೊ ಐ ಚೋಸ್ ಆ್ಯಕ್ಟಿಂಗ್ ಆಸ್ ಮೈ ಕರಿಯರ್. ಇನ್ಸ್ಟಾ ನೇಮ್ ಅಭಿಷೇಕ್_ಶ್ರೀಕಾಂತ್. My voice is nice. Thank you so much, ಸಾನಿಕಾ. ಸೊಸೈಟಿಗೆ ಒಳ್ಳೆ ಮೆಸೇಜ್ ಸಿಗುತ್ತಾ ಈ ಸೀರಿಯಲ್ನಿಂದ? ಸೊಸೈಟಿಗೆ ಮೆಸೇಜ್ಗಿನ್ನ ಇದು ಸೊಸೈಟಿಗೆ ಒಂದು ಡಿವೋರ್ಸ್ ಬಗ್ಗೆ ಒಂದು ನ್ಯೂಟ್ರಲ್ ಮಾಡುತ್ತೆ. ಯಾಕಂದರೆ ತುಂಬ ಜನಕ್ಕೆ ಡಿವೋರ್ಸ್ ಅನ್ನೋದು ನೆಗೆಟಿವ್ ವರ್ಡ್ ಅಂತ ತಲೆಗೆ ಹೋಗ್ಬಿಟ್ಟಿದೆ. ಬಟ್ ಡಿವೋರ್ಸ್ ಈಸ್ ಆ್ಯಕ್ಚುಲಿ ಎ ಪಾಸಿಟಿವ್ ವರ್ಡ್. ಅದು ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಡಿವೋರ್ಸ್ ಅನ್ನೋ ವರ್ಡ್ ಮಾಡಿರೋದು. ನೀವು ಯಾಕೆ ಯೋಚನೆ ಮಾಡಿ, ಆರಾಮಾಗಿ ಮೆಚೂರಾಗಿ ಯೋಚನೆ ಮಾಡಿ. ಯಾಕಂದರೆ ಡಿವೋರ್ಸ್ನ ಏನಾದ್ರು ಎಲ್ಲರೂ ಒಂದು ಬಿಸ್ನೆಸ್ ಡೀಲ್ಗಾಗೋ, ಇಲ್ಲ ಯಾರನ್ನೋ ಒಬ್ಬರನ್ನ ಪುಟ್ ಡೌನ್ ಮಾಡೋಕ್ಕೂ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇವಾಗ ಯಾರೊಬ್ಬರು ಹೆಣ್ಮಗು ಒಂದು ಮದುವೆ ಆಗಿರ್ತಾರೆ, ಗಂಡ ಬಂದು ದಿನ ಅವ್ರಿಗೆ ಹೊಡೆದು ಬಡ್ದು ಅಬ್ಯೂಸಿವ್ ಆಗಿರ್ತಾರೆ. ಮುಂಚೆ ಆಗಿದ್ದಿದ್ರೆ ಅದನ್ನೇ ಸಹಿಸ್ಕೊಂಡು ಲೈಫ್ ಪೂರ್ತಿ ಹೋಗ್ಬೇಕಾಗಿತ್ತು. ಮಾನಸಿಕ ಕಿರುಕುಳ ಜಾಸ್ತಿಯಾಗಿ ಎಷ್ಟೊಂದು ಜನ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ. ಇವಾಗ ಅಟ್ಲೀಸ್ಟ್ ಈ ಪದ ಅಷ್ಟು ಕಾಮನ್ ಇರೋದ್ರಿಂದ ಅಕ್ಕಪಕ್ಕ ಮನೆಯವ್ರಿಗೋ, ಇಲ್ಲಾಂದ್ರೆ ನಮ್ಮ ಮನೆಯವ್ರಿಗೋ ನಾವು ಹೇಳ್ಕೋಬಹುದು, ಈ ಥರ ಕಿರುಕುಳ ಆಗ್ತದೆ, ನನಗೆ ಡಿವೋರ್ಸ್ ಬೇಕು ಅಂತ. ಇದು ಇಸ್ ಆ್ಯಕ್ಚುಲಿ ಎ ಪಾಸಿಟಿವ್ ವರ್ಡ್. ನಾವು ಯಾವಾಗ ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ತೀವಿ ಅದು ಪಾಸಿಟಿವ್ ವರ್ಡ್. ಸ್ವಲ್ಪ ಜನ ಅವ್ರು ಹುಟ್ಟಿರೋದೇ ನೆಗೆಟಿವ್ ಮಾಡೋಕ್ಕೆ, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಇವ್ರು ಕಾಲಿಳೆಯೋಕ್ಕೆ, ತಪ್ಪು ಮಾಡೋಕ್ಕೆ ಹುಟ್ಟಿರ್ತಾರೆ. ಅವರೆಲ್ಲ ಈ ಥರ ಮಾಡ್ತಾರೆ. ಡಿವೋರ್ಸಲ್ಲೂ ತಪ್ಪು ಮಾಡ್ತಾರೆ. ಏನು ಮಾಡೋದು? ಅಂಥ ಜನನೂ ಇರ್ತಾರೆ, ಇಂಥ ಜನನೂ ಇರ್ತಾರೆ. ಮೆಸೇಜ್ ಸಿಗ್ಬೋದಾ? ಎಸ್, ಡೆಫಿನೆಟ್ಲಿ. ಇದರಿಂದ ನಿಮ್ಗೆ ಎರಡು ಸೈಡ್ ಆದ ಸ್ಟೋರಿನೂ ಸಿಗುತ್ತೆ. ಒಂದು ಡಿವೋರ್ಸ್ ಬೇಕು, ಯಾಕೆ ಬೇಕು, ಅದು ಒಂದು ಸ್ಟೋರಿ. ಇನ್ನೊಂದು ಡಿವೋರ್ಸ್
ಬೇಕು ಅಂತ ಕೇಳಿದಾಗ ಅದನ್ನ ಹೇಗೆ ಏನಕ್ಕೆ ಡಿವೋರ್ಸ್ ಬೇಕು ಕಷ್ಟಪಟ್ಟು ಮಾತಾಡ್ಕೊಂಡು ಸರಿ ಹೋಗ್ಸೋಣ ಅನ್ನೋ ಕ್ಯಾರೆಕ್ಟರ್ ಕೂಡ ಇದೆ. ನೀವು ಯಾವ್ದನ್ನ ನೋಡಕ್ ಚೂಸ್ ಮಾಡ್ತೀರಾ ಇಟ್ಸ್ ಅಪ್ ಟು ಯು. ಯಾಕೆ ಡಿವೋರ್ಸ್ ಕೇಳ್ತೀರಾ? ನಾನು ಡಿವೋರ್ಸ್ ಕೇಳ್ತಿಲ್ಲಮ್ಮ, ನನ್ನ ಹೆಂಡತಿ ಕೇಳ್ತಿರೋದು. ಓಕೆ ಗೈಸ್, ಸೊ ಟೈಮ್ ಆಯಿತು. ಆ್ಯಂಡ್ ಟು ಎಂಡ್ ಇಟ್ ಆಫ್, ಈ ಕತೆ ಒಂದು ಡಿವೋರ್ಸ್ ಕತೆ. ನಾನು ಸಾರ್ಥಕ್ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ನಮ್ಮ ವಧು ನನಗೆ ಸಿಕ್ಕಿರೋದು ಡಿವೋರ್ಸ್ ಕೊಡ್ಸೋದಕ್ಕೆ. ನನ್ನ ಹೆಂಡತಿ ನನಗೆ ಫೋರ್ಸ್ ಮಾಡಿ 45 ನಿಮಿಷದಲ್ಲಿ ಹೋಗಿ ಒಂದು ಲಾಯರ್ನ ಮೀಟ್ ಮಾಡ್ಕೊಂಬ ಅಂತ ಬೇರೆ ಹೇಳಿರ್ತಾಳೆ. ಅದಕ್ಕೆ ಆ ಭಯದಿಂದ ನನ್ನ ಫ್ಯಾಮಿಲಿಯಲ್ಲಿ ಒಡೆದೋಗುತ್ತೆ ಅನ್ನೋ ಫೀಲಿಂಗಿಂದ ನಾನು ಹೋಗಿ ಡಿವೋರ್ಸ್ ಕೇಳಿರ್ತೀನಿ. ನನ್ನ ಡಿವೋರ್ಸ್ ಕತೆ ನೀವು ಎಲ್ಲರೂ ನನ್ನ ಜೊತೆನೇ ಕೂತ್ಕೊಂಡು ಒಟ್ಟಿಗೆ 27th ಜನವರಿ ರಾತ್ರಿ 9:30 ನೋಡಿ. ನಾನು ಪ್ರಾಮಿಸ್ ಮಾಡ್ತೀನಿ ತುಂಬ ಎಂಜಾಯ್ ಮಾಡ್ತೀರಾ. ಇದು ತುಂಬ ವಿಭಿನ್ನವಾದ ಕತೆ, ಸ್ವಮೇಕ್ ಕತೆ ಇದು. ಇಟ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಈ ಕತೆ ನಿಮಗೆ ನಗ್ಸುತ್ತೆ, ಅಳಿಸುತ್ತೆ. ಆಮೇಲೆ ಯಾವುದು ಫೋರ್ಸ್ಫುಲಿ ಇಲ್ಲ. ಇದನ್ನ ನಾವು ಡೈಲಾಗ್ ರೀತಿಯಲ್ಲೇ ಕನ್ವೆ ಮಾಡಬೇಕು ಅಂತಿಲ್ಲ. ಸಿಚುವೇಶನಲ್ ಕಾಮಿಡಿ ಅಂತ ಒಂದಿದೆ. ಅಂದರೆ ಆ ಕ್ಯಾರೆಕ್ಟರ್ ಯಾವ ಸಿಚುವೇಶನ್ಸ್ಗೆ ಹೋಗ್ತಾನೆ ಅಂತಂದ್ರೆ ಅವನು ನೋಡಿ ನಿಮಗೆ ನಗು ಬರುತ್ತೆ, ಸಿಂಪತಿ ಬರುತ್ತೆ, ಅವನು ನೋಡಿ ನಿಮ್ಗೆ ದುಃಖ ಕೂಡ ಆಗುತ್ತೆ. ಇದು ವೆರಿ ನ್ಯಾಚುರಲ್ ಕತೆ. ಆಮೇಲೆ ತುಂಬ ಸೀರಿಯಲ್ಸ್ ಥರ ಅದನ್ನೇ ಸುತ್ತಾಡೋದು ಆ ಥರ ಇಲ್ಲ. ನಾನು ಫಸ್ಟ್ 20 ಎಪಿಸೋಡ್ಸ್ ಕತೆ ಕೇಳಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವುಗಳು ತುಂಬ ಇಷ್ಟಪಡ್ತೀರಾ. ಸೊ ಟೈಮ್ ಟು ಗೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಲವ್ ಯು. ಸಿ ಯು.